ಹಾಯ್ ಹಲೋ ನಮಸ್ಕಾರ. ನೋಡ್ರಿ ಈಗ ಲಾಗ್ ಸ್ಟಾರ್ಟ್ ಮಾಡೀನಿ. ಇಷ್ಟು ತನ ಹೊಲ್ದಂದು ಕೆಲಸ ಐತ್ರಿ, ಮಾಡಿ ಬಂದೀವ್ರಿ ಸ್ವಲ್ಪ ರೀ. ಈಗ ಬಂದೀವ್ರಿ ಮನೆಗೆ, ಊಟ ಗೀಟ ಆಯ್ತು ರೀ. ನೀಗ್ರಿ ನಮ್ಮ ಅಪ್ಪ ಅಂದ್ರಿ ನಾಳೆಗೆ ಸಮರ್ಥನ ಬರ್ತಡೇ ಅದ್ರಿ, ಅದಕ್ಕೆ ಸ್ವಲ್ಪ ಏನಾರ ಸ್ವೀಟ್ ಮಾಡ್ಬೇಕ್ರಿ. ನಾಳೆಗೆ ಬರ್ತಡೇ ಅದ್ರಿ ಅವಂದು, ಅದಕ್ಕಲ್ಲೇ ರೀ ಅವನಿಗೆ ಗಿಫ್ಟ್ ಏನಾರು ತೊಂಬ ಮಮ್ಮಿ ಅಂತ ಹೇಳಿದ್ದಾರಿ. ಅವ್ರ ಅಪ್ಪರಿಗೂ ಹೇಳಿದ್ದಾರಿ. ಅವನಿಗೆ ಸೈಕಲ್ ಬೇಕಾಗಿತ್ತು ರೀ. ಅವೆಲ್ಲ ಇಲ್ಲಿ ಮನೆ ಬಾಜುದವರು ಅದೆಲ್ಲ ತಂದಾರಿ, ಅವರ ಮನ್ಯಾಗ ತಂದಾರಿ, ಸೈಕಲ್ ತಂದಾರಿ. ಅವನಿಗೂ ದಿನ ಹೊತ್ತಂಟ್ರೆ ಅವ್ರದ್ದು ನೋಡ್ಕೊತಾನೆ ನಿಂದಿರ್ತಿದ್ದಾರಿ. ಅವ್ರದ್ದು ಸೈಕಲ್ನೇ ನೋಡ್ಕೊತ ನಿಂದಿರ್ತಿದ್ದಾರಿ. ನಮ್ಮ ಸಂಪತ್ತ ಸಮರ್ಥ ಇಬ್ಬರು ಕೂಡಿ ನೋಡ್ಕೊತ ನಿಂದಿರ್ತಿದ್ದರಿ ಅವ್ರ ಸೈಕಲ್. ಅವ್ರ ಅಪ್ಪರಿಗೆ ಒಂದಿನ ಅದಕ್ಕಲ್ಲೇ ರೀ ನಮಗೂ ಸೈಕಲ್ ತೊಂಬ ಪಪ್ಪ, ನನ್ನ ಬರ್ತಡೇಗೆ ಸೈಕಲ್ ತೊಂಬ ಅಂತ ಹೇಳನಿ. ಹೊಸ ಸೈಕಲ್ ತೊಗೊಂಬಂದಾರ್ರಿ ಅವ್ನ ಬರ್ತಡೇಕಿನ. ಅವ್ನಿಗೆ ಗೊತ್ತಿಲ್ಲ ರೀ, ಸ್ಕೂಲಿಗೆ ಹೋಗ್ಯಾನ್ರಿ. ನಾವು ತರಲ್ಲತ್ ಹೇಳಿವ್ರಿ ಅವನಿಗೆ. ಸ್ಕೂಲ್ ಹತ್ರ ಬಂದು ನೋಡ್ರಿ ಹೊಸ ಸೈಕಲ್ ತಂದಾರ್ರಿ ಅವ್ರ ಅಪ್ಪರು, ಇವತ್ತು ತಂದಾರ್ರಿ. ಅದಕ್ಕೆ ರೀ ಹೋಗೋದ ಅಂತೇಳಿ, ನಾಳೆಗೆ ಹೋಗೋದಾಗಲ್ಲಲ್ರಿ, ಬರ್ತಡೇ ದಿನ ರೀ. ನಾವು ಮತ್ತೆ ಎಷ್ಟೊತ್ತಿದ್ರು ಇಲ್ಲಿ ವಾಡ್ಯವಾಗದಿವಲ್ರಿ, ಹೋಗೋದಾಗಲ್ಲತ್, ನಾಳೆಗೆ ಹೋಗೋದಾಗಲ್ಲತ್ತೇಳಿ ಇವತ್ತೇ ತಂದಾರ್ರಿ. ಅದಕ್ಕೆ ರೀ ಬಂದಿಂದ ಅವ ಹ್ಯಾಂಗೆ ರಿಯಾಕ್ಷನ್ ಮಾಡ್ತಾನಂತೆ ತೋರಿಸ್ತೀನಿ ರೀ ನಿಮಗೆ. ಭಾಳ ದಿನ ಆಯ್ತು ರೀ ಅವ ಕೇಳಾಕತ್ತು, ಸೈಕಲ್ ತೊಂಬ ಪಪ್ಪ, ಸೈಕಲ್ ತೊಂಬ ಅಂತ ಹೇಳಿ. ಅದಕ್ಕೆ ನಾವು ತಂದಿದ್ದಿಲ್ಲ ನೋಡ್ರಿ. ಅವರಪ್ಪ ಹೋಲಿ, ಅವ್ನಿಗೆ ಹೊಡ್ಯಾಕೆ ಬರಲ್ಲ ಏನೂ ಇಲ್ಲ ಅಂತೇಳಿ ತರಲಾಗಿದ್ದರಿ. ಅದಕ್ಕೆ ಇರಲಿ ತೊಂಬ, ಖುಷಿ ಪಡ್ತಾರೆ ಮಕ್ಕಳು ಅಂತೇಳಿ ಅದಕ್ಕೆ ತೊಂಬರ್ಸಿವ್ ನೋಡ್ರಿ. ನಮ್ಮ ಸಮರ್ಥ ಬಂದಿಂದ ಹೆಂಗೆ ಮಾಡ್ತಾನಂತೆ ತೋರಿಸ್ತೀನಿ ರೀ, ರಿಯಾಕ್ಷನ್ ಹೆಂಗಿರ್ತದೆ ಅಂತೇಳಿ ರೀ. ನೋಡ್ರಿ ನಮ್ಮ ಸಮರ್ಥ ಬಂದಾನ್ರಿ. ಇನ್ನು ಅವನಿಗೆ ಗೊತ್ತಿಲ್ಲರಿ, ತೋರಿಸಿಲ್ರಿ. ಈಗ ಹೆಂಗೆ ಮಾಡ್ತಾನಂತೆ ಗೊತ್ತಿಲ್ಲರಿ ಇನ್ನೂ ರೀ. ಅಲ್ಲಿ ಆಟ ಆಡಕತ್ತಾನ್ರಿ ಹೋಗಿ, ಅವನಿಗೆ ಹೇಳಿಲ್ರಿ ಏನು. ನೋಡ್ರಿ ಹೆಂಗೆ ಹುಡುಕಾಡ್ತಾನ್ರಿ. ಅಲ್ಲಿ ಗುಬ್ಬಿ ಮರಿ ಅದ, ಗೂಡು ಮಾಡ್ಯಾದ್ರಿ ಒಂದು, ಅಲ್ಲಿ ಹೋಗಿ ನೋಡ್ಲಕತ್ತಾನ್ರಿ. ನೋಡ್ರಿ ಹೆಂಗೆ ನೋಡ್ಕೋತಾನ್ರಿ. ಆಪು ಸಿಗಲಿಲ್ಲ, ಅವನಿಗಿನ ಹೇಳಿಲ್ರಿ ತಂದಾರತ್ತೇಳಿ. ಈಗ ಬರ್ತಾನೆ ನೋಡ್ರಿ. ಈಗ ನೋಡಿ ಕರಿಡು, ಆ ಕಡೆ ಅಲ್ಲಿಡು ಬಾಪು, ಇಲ್ಲಿ ಬಾ, ನಿನ್ನ ಬರ್ತಡೇ ಗಿಫ್ಟ್. ಎಲ್ಲಿದು? ಕಳು ಮಾಡ್ಕೊಂಬಂದಾರ. ಎಲ್ಲಿದದು? ಎಲ್ಲಿದು ಮತ್ತ? ಯಾರ್ದದು? 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 ಆಪು ಯಾರ್ದದು? ತೊಂಬ ಈ ಕಡೆ, ತೊಂಬ. ಯಾರ್ದದು? ಯಾರು ತಂದಾರ? ಹಿಂದಕ್ಕೆ ಸರ್ಸಕರ ಬರ್ತದ? ಸರಸ್ ನೋಡೋಣ. ನಾ ಕಾಲಾರ ಹತ್ತವೇನಿಲ್ಲ ಗೊತ್ತಿಲ್ರಿ. ಖುಷಿ ಆಗ್ಯಾನ್ರಿ ಪಾಪ ನಮ್ಮ ಸಮರ್ಥ್ರಿ. ಭಾಳ ಅರಸೈತ್ರಿ ಅವನಿಗೆ. ಸಣ್ಣವ್ರದ್ರಾಗ ಏನೂ ತಂದು ಕೊಟ್ಟಿಲ್ರಿ ಅವನಿಗೆ. ಅದಕ್ಕಲ್ಲೇ ಈ ಸರಿಯಾರ ಸೈಕಲ್ ತರಬೇಕಂತೇಳಿ ಪಾಪ ತರಿಸಿದಿರಿ. ಖುಷಿ ಆಗ್ತದಂತೇಳಿ. ಖುಷಿ ಆಯ್ತಪ್ಪು? ಬೇಡಕತ್ತಿದ್ದಿಲ್ಲ ಈಸ್ತಿನ? ನಿನ್ನ ಬರ್ತಡೇ ಗಿಫ್ಟ್ ಖುಷಿ ಆಯ್ತಿಲ್ಲ? ಇನ್ನು ಬಂದಿಂದ ಹೆಂಗೆ ಮಾಡ್ತಾನೇನು ನೋಡ್ರಿ. ನಾನು ಈಗ ಐಸ್ ಕ್ರೀಮ್ ಮಾಡ್ಲಕತ್ತೀನಿ ರೀ. ಬ್ರೆಡ್ ತೊಗೊಂಡು ಐಸ್ ಕ್ರೀಮ್ ಮಾಡ್ಲಕತ್ತೀನಿ ನೋಡ್ರಿ. ಇದಕ್ಕೆ ಬೇಕಾಗುವ ಐಟಮ್ಗಳು ಅರ್ಧ ಕಪ್ಪರ ಸಕ್ಕರೆ ರೀ. ಆಮೇಲೆ ಇವು ಒಂದಿಷ್ಟು ರೀ
ಆಮೇಲೆ ಬ್ರೆಡ್ ರೀ, ಇವು ಕಾಜು ಬಾದಾಮಿ ಒಂದಿಷ್ಟು ತೊಗೊಂಡಿನಿ ರೀ. ಆಮೇಲೆ ರೀ ಹಾಲು ರೀ, 1 ಕಪ್ ಅಥವಾ 1.5 ಕಪ್ ಹಾಲು ರೀ. ಇದಿಷ್ಟು ತೊಗೊಂಡು ಐಸ್ ಕ್ರೀಮ್ ಮಾಡ್ತೀನಿ ನೋಡ್ರಿ. ನಾನು ಮನೆಯಾಗೆ ರೀ, ಹೊರಗಿನ ತರೋಕಿನ್ನ ಮನೆಯಾಗೆ ಐಸ್ ಕ್ರೀಮ್ ಮಾಡ್ಕೊಂಡು ಈ ಥರ ಐಸ್ ಕ್ರೀಮ್ ಮಾಡಿಕೊಂಡು ತಿನ್ಬೋದು ನೋಡ್ರಿ. ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಗ್ತದೆ ನೋಡ್ರಿ. ಈಗ 1.5 ಕಪ್ ಹಾಲು ತೊಗೊಂಡಿದ್ದೆ ರೀ. ಅವು ಚಂದಾಗ ಕಾಯ್ದವ್ರಿ. ಈ ಸದ್ದ ಇವು ಬ್ರೆಡ್ ಹಾಕೋದು ನೋಡ್ರಿ. ಬ್ರೆಡ್ ಹಾಕಿಬಿಡೋದ್ರಿ. ನಮ್ಮ ಸಂಪತ್ತಿಲ್ರಿ ಇವತ್ತು ಬಣ ಆಲಕತ್ತದ್ರಿ. ಅವ್ರ ಚಿಕ್ಕಮ್ಮ ಊರಿಗೆ ಕರ್ಕೊಂಡು ಹೋಗ್ಯಾಳ್ರಿ. ನೋಡ್ರಿ ಈ ಥರ ಫ್ರೈ ಮಾಡ್ಬೇಕು, ಚೆಂದಾಗಿ ಇದ್ರೊಳಗೆ ಕುದಿಸ್ಬೇಕು ನೋಡ್ರಿ. ನಮ್ಮ ಸಂಪತ್ತಿದ್ರೆ ಚೂರು ಅದ್ರದ್ದು ಮಾಡ್ತಿದ್ದಾರೆ ವಿಡಿಯೋ ನಡ್ಬರ್ಕ್ ಹಂಗೆ ರೀ. ಇವತ್ತು ಎಲ್ಲಾರ ಬಟ್ಟಿಗೆ ರೀ ಬಣ ಆಲಕತ್ತದ್ರಿ ಮನೆ. ನೋಡ್ರಿ ಈ ಥರ ಹಾಗೆ ಚಂದ ಕುದಿಸ್ಬೇಕ್ರಿ ಇದ್ರೊಳಗೆ ರೀ. ಸ್ವಲ್ಪ ಇವೆಲ್ಲ ಚಂದ ಕುದಿಬೇಕು ನೋಡ್ರಿ. ಇದ್ರೊಳಗೆ ಸ್ವಲ್ಪ ಹಾಗೆ ಈ ಸದ್ದ ಸಕ್ರೆ ಹಾಕೋಬೇಕ್ರಿ. ಸಕ್ರೆ ಹಾಕೋಬೇಕ್ರಿ, 1 ಅರ್ಧ ಕಪ್ಪಿನಷ್ಟು ರೀ. ಇವು ಮುಣಗತನ ಹಾಲು ಹಾಕ್ಬೇಕು ನೋಡ್ರಿ. ಇನ್ನೊಂದು ಸ್ವಲ್ಪ ಹಾಲು ಇಡಿಸ್ಕೊತದ್ರಿ, ಹಾಲು ಹಾಕ್ತೀನಿ ರೀ. ಇನ್ನೂ 1 ಅರ್ಧ ಕಪ್ಪ ಹಾಲು ಹಾಕೋತೀನಿ ನೋಡ್ರಿ. ನೋಡ್ರಿ ಈ ಥರ ಆಯ್ತು ರೀ. ಮತ್ತೊಂದು 2 ಕಪ್ಪಿನಷ್ಟು ಹಾಲು ಬೇಕು ನೋಡ್ರಿ. ಇದಕ್ಕೆ ಹೆಚ್ಚಿಗೆ ಹಾಕೊಂಡ್ರೂ ಸರಿನೇ ರೀ. ಬ್ರೆಡ್ ಕಮ್ಮಿ ಹಾಕೊಂಡ್ರೆ ಹಾಲು ಹೆಚ್ಚಿಗೆ ಇಡಿಸಲ್ರಿ. ನಾ ಬ್ರೆಡ್ ಜಾಸ್ತಿ ಹಾಕೊಂಡೀನಿ ರೀ, ಹೀಗಾಗಿ ಹಾಲು ಜಾಸ್ತಿ ಹಾಕೋಬೇಕಾಗಿತ್ತು ರೀ. ಈಗ ಡ್ರೈ ಫ್ರೂಟ್ಸ್ ಹಾಕೋದು ನೋಡ್ರಿ. ಇವು ಕಾಜು ಬಾದಾಮಿ ಇದ್ರೊಳಗೆ ಹಾಕೊಂಬಿಡೋದು ನೋಡ್ರಿ. ಈ ಸದ್ದ ಇದು ತಣ್ಣಗಾಗತನ ಬಿಡ್ಬೇಕ್ರಿ. ಚಂದ ಕುದ್ಬಳಕ್ಕೆ ತಣ್ಣಗಾಗತನ ಬಿಡ್ಬೇಕು ನೋಡ್ರಿ. ಇದಕ್ಕೆ ನೋಡ್ರಿ ಈಗ ಇದು ತಣ್ಣಗಾಗ್ಯದ್ರಿ. ಈ ಸದ್ದ ಇದನ್ನು ಮಿಕ್ಸರ್ಗೆ ಹಾಕೊಂಬರೋದು ನೋಡ್ರಿ. ಇದನ್ನು ಅಷ್ಟು ಮಿಕ್ಸರ್ಗೆ ಹಾಕೊಂಬರ್ಬೇಕ್ರಿ. ಸ್ವಲ್ಪ ಬೇಕಂದ್ರೆ ಹಾಲು ಹಾಕೋಬೋದ್ರಿ ಮ್ಯಾಗ್ರಿ. ಸ್ವಲ್ಪ ಬೇಕಂದ್ರೆ ಹಾಲು ಹಾಕೋಬೋದು ನೋಡ್ರಿ. ಇದ್ರೊಳಗೆ ಭಾಳ ಗಟ್ಟಿಯಾಗಿತ್ತಂದ್ರೆ ಹಾಲು ಹಾಕೋಬೋದ್ರಿ. ನೋಡ್ರಿ ಈ ಕಂಟಿಸ್ಟೆನ್ಸಿ ಆಗ್ಯದ್ರಿ. ಇದು ಈ ಸದ್ದ ಈ ಥರ ಇರ್ಬೇಕು ನೋಡ್ರಿ. ಈ ಥರ ಹಾಕೋಬೋದು ರೀ. ಒಂದು ಬೌಲಿಗೆ ಹಾಕೋಬೇಕ್ರಿ. ಈಗ ಅಷ್ಟು ಚಂದಾಗ ಮಿಕ್ಸರ್ದಂದು ಇದಕ್ಕೆ ಒಂದು ಬೌಲಿಗೆ ಹಾಕೋಬೇಕು ನೋಡ್ರಿ. ಪ್ಲಾಸ್ಟಿಕ್ ಡಬ್ಬಿ ಒಳಗೂ ನಡೀತದೆ ನೋಡ್ರಿ ಹಾಕೊಂಡ್ರೆ. ಅಷ್ಟು ಚಂದಾಗ ಈ ಥರ ಮಾಡಿರಿ. ಇದ್ರ ಮ್ಯಾಗ ಮನ್ಯಾಗ ಡ್ರೈ ಫ್ರೂಟ್ಸ್ ಇರ್ತಾವಲ್ರಿ, ಅವು ಹಾಕಿಬಿಡೋದು ನೋಡ್ರಿ ಇದ್ರ ಮ್ಯಾಗ. ಈ ಥರ ಹಾಕಿ ಒಂದು ಈ ಥರ ಪ್ಲೇಟ್ ಮುಚ್ಚಿ ಫ್ರಿಜ್ಜಿನಾಗ ಇಡಬೇಕ್ರಿ. 1-2 ತಾಸರ ಗಟ್ಟಿ ಆಗತನ ಇಡಬೇಕ್ರಿ ಇದಕ್ಕೆ ರೀ. ನೋಡ್ರಿ ಐಸ್ ಕ್ರೀಮ್ ಎಷ್ಟು ನೀಟಾಗಿ ಬಂದದ ತಿಳಿರಿ. ನಾ ಭಾಳತನ ಇಟ್ಬಿಟ್ಟಿದ್ದೆ ರೀ, ಪೂರ ಗಟ್ಟಿಯಾಗಿ ಬಿಟ್ಟದ್ರಿ. ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ್ರಿ.
ಎಷ್ಟು ಸಾಫ್ಟಾಗಿ ಬಂದದ ನೋಡ್ರಿ ಐಸ್ ಕ್ರೀಮ್. ಅಂಗಡಿಯಾಗ ಯಾವ ಥರ ಆಗ್ತದಲ್ರಿ ಅದೇ ಥರ ಆಗ್ಯದ ನೋಡ್ರಿ. ಭಾರಿ ಮಸ್ತ್ ಆಗ್ಯದ ನೋಡ್ರಿ ಐಸ್ ಕ್ರೀಮ್. ಈ ಥರ ನೀವು ಒಮ್ಮೆ ಮಾಡ್ಕೊಂಡು ತಿಂದು ಕಮೆಂಟ್ ಮುಖಾಂತರ ತಿಳಿಸ್ರಿ ನೋಡ್ರಿ. ಭಾರಿ ಅಂದ್ರೆ ಭಾರಿ ಆಗ್ಯದ ನೋಡ್ರಿ. ಹಾಗೆ ಈ ಐಸ್ ಕ್ರೀಮ್ದು ರೆಸಿಪಿ ಇಷ್ಟ ಆದ್ರೆ ಹಂಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ನ. ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗ್ತೀವಿ ರೀ.